ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ರಂಗೋಲಿ ಸ್ವಲ್ಪ ತಡ ಆಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಬಿಡಿಸಿದ್ದು ರಂಗೋಲಿ, ಕೃಷ್ಣನ ರಂಗೋಲಿ. ತುಳಸಿ ಬೃಂದಾವನ ಕೃಷ್ಣ ಎರಡು ಅಲಂಕರಿಸಿ ತೋರಿಸ್ತೀನಿ ಅಂತ ಹೇಳಿ ಅಂದಿನಲ್ಲ. ರಂಗೋಲಿ ನಿನ್ನೆ ಬಿಡಿಸಿದ್ದೆ ರಂಗೋಲಿ ಇವತ್ತ ಪೋಸ್ಟ್ ಮಾಡ್ತಾಯಿದ್ದೀನಿ. ಕೃಷ್ಣನ ತುಳಸಿ ಬೃಂದಾವನ ಜೊತೆಗೆ ರಂಗೋಲಿನ ಅಲಂಕರಿಸಿನಿ. ಚಾತುರ್ಮಾಸ ರಂಗೋಲಿ ಭಾಗದಲ್ಲಿನೇ ಈ ರಂಗೋಲಿನ ಅಲಂಕರಿಸಿನಿ. ಜೊತೆಗೆ ಚಾತುರ್ಮಾಸ ರಂಗೋಲಿ ಎಲ್ಲ ಹಾಕಿನಿ. ಲಕ್ಷ್ಮೀನಾರಾಯಣ, ವೆಂಕಟರಮಣ ದೇವರು, ಲಕ್ಷ್ಮೀ ನರಸಿಂಹದೇವರು, ಲಕ್ಷ್ಮೀದೇವಿ ಈ ರೀತಿಯಲ್ಲಿ ಅಲಂಕಾರ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಲ್ಲ. ಕೃಷ್ಣನ ತುಳಸಿ ಬೃಂದಾವನನ ತೋರಿಸಿಕೊಡ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಮುಂದಿನ ದಿನಗಳದಾಗ ನೀವು ಈ ರಂಗೋಲಿನ ಅಲಂಕರಿಸ್ಬೋದು. ದೇವ್ರ ರಂಗೋಲಿ ಅಲಂಕಾರ ಎಷ್ಟು ಹಾಕಿದರೆ ಕೂಡ ಕಡಿಮೆ ಅನ್ನಿಸ್ತದೆ ನನಗೆ. ಪ್ರತಿಯೊಂದು ದೇವ್ರ ರಂಗೋಲಿಗಳನ್ನ ನಿಮ್ಮೆಲ್ಲರಿಗೆ ಬರುವಂಗೆ ಈಸಿಯಾಗಿ ಸರಳ ವಿಧಾನದಲ್ಲೇ ತೋರಿಸಿಕೊಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಶುಕ್ರವಾರ ವಿಶೇಷ ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ ಎರಡೂ ಒಂದೇ ಕಡೆ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಜೊತೆಗೆ ಚಾತುರ್ಮಾಸ ರಂಗೋಲಿ ಕೂಡ ಅದೇ ರಂಗೋಲಿದಲ್ಲಿ ಅಲಂಕರಿಸೀನಿ. ಹನುಮ ರಂಗೋಲಿ ಪದ್ಮದಿಂದ, ಗರುಡ ರಂಗೋಲಿ ಕಮಲದಿಂದ ತೋರಿಸಿಕೊಟ್ಟೀನಿ. ರಂಗೋಲಿ ಆಲ್ರೆಡಿ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಒಂದು ಸಲ ಚಾನಲ್ನ ಚೆಕ್ ಮಾಡಿರಿ. ಈಸಿ ಅವ ರಂಗೋಲಿಗಳು ಎಲ್ಲ, ನೀವೆಲ್ಲರೂ ಕೂಡ ಈಸಿಯಾಗಿ ಬರಿಬೋದು. ನಾಳೆ ವಿಶೇಷ ವೆಂಕಟರಮಣ ದೇವ್ರನ್ನ, ಪದ್ಮಾವತಿ ದೇವ್ರನ್ನ ಚಾತುರ್ಮಾಸ ಭಾಗದಲ್ಲಿನೇ ರಂಗೋಲಿ ಅಲಂಕಾರ ಹಾಕ್ತೀನಿ. ಅವಕಾಶ ಇದ್ದರೆ ಮಾತ್ರ ವಿಡಿಯೋನ ಬೇಗನೆ ಪೋಸ್ಟ್ ಮಾಡ್ತೀನಿ. ಚಾನಲ್ನ ಚೆಕ್ ಮಾಡ್ತೀರಿ. ಜೊತೆಗೆ 24 ಕೇಶವನಾಮನ ಪದ್ಮದಿಂದ ಅಲಂಕರಿಸಿ ತೋರಿಸಿಕೊಡ್ತೀನಿ. ಭಾಳ ಸರ್ತೀನಿ ರಂಗೋಲಿನ ಹಾಕೀನಿ. ಚಾನಲ್ದಾಗ ಎಷ್ಟೋ ತಂಡ ರಂಗೋಲಿನ ಹಾಕೀನಿ. ನೀವೆಲ್ಲರೂ ಕೂಡ ರಂಗೋಲಿನ ಸಪೋರ್ಟ್ ಮಾಡಿರಿ. ಅದೇ ಪ್ರಕಾರ ಇನ್ನು ಕಮಲದಿಂದ 24 ಕೇಶವನಾಮನ ವಿಶೇಷವಾಗಿ ಅಲಂಕರಿಸಿ ತೋರಿಸಿಕೊಡ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಇವೆಲ್ಲ ರಂಗೋಲಿಗಳು ನೀವು ಪ್ರತಿದಿನ ಹಾಕುವ ಚಾತುರ್ಮಾಸ ರಂಗೋಲಿ ಭಾಗದಲ್ಲಿನೇ ಇವೆಲ್ಲ ರಂಗೋಲಿಗಳು ಕೂಡ ಹಾಕಿ ಅಲಂಕಾರ ಹಾಕಬಹುದು. ಯಾವಾಗ ರಂಗೋಲಿಗಳು ಒಂದೇ ರೀತಿಯಲ್ಲಿ ರಂಗೋಲಿ ಅಲಂಕರಿಸ್ತಿರಲ್ಲ, ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ಸೇವಾ ಮಾಡಿರಿ. ನಮ್ಮ ಕೈಯಿಂದ ದೇವರನ್ನ ಅಲಂಕರಿಸಿದರೆ ಇನ್ನೂ ಸಂತೋಷ ಅಲ್ಲ. ಒಂದು ಸಲ ರಂಗೋಲಿಗಳೆಲ್ಲ ಪ್ರಯತ್ನ ಮಾಡಿರಿ. ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ ನಾನು ತೋರಿಸುವ ರಂಗೋಲಿಗಳದಾಗ ಒಂದು ರಂಗೋಲಿನ ಮಾತ್ರ ಪ್ರತಿದಿನ ಒಂದು ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಹೆಚ್ಚು ಸಮಯ ತಗೊಳ್ದಂಗೆ ಸಿಂಪಲಾಗಿ ಪ್ರತಿಯೊಂದು ರಂಗೋಲಿನ ತೋರಿಸಿಕೊಡ್ತಾ ಇದ್ದೀನಲ್ಲ. ನಿಮ್ಗೆ ಇಷ್ಟ ಆದ ರಂಗೋಲಿನ, ದೇವ್ರ ರಂಗೋಲಿ ಅಲಂಕಾರಕ್ಕೆ ಒಂದು ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸಮಯ ಅನುಕೂಲ ಆಗಲ್ಲದೆ ರಂಗೋಲಿಗಳು ಚಾನಲ್ದಾಗ ಪೋಸ್ಟ್ ಮಾಡೋದು ಸ್ವಲ್ಪ ತಡ ಆಗ್ತಾಗ ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂಥೇಳಿ ಅಂದ್ಕೊತಾ ಇದ್ದೀನಿ. ವಿಡಿಯೋಗಳ್ದಾಗ ದೇವ್ರ ರಂಗೋಲಿ, ಹೊಸ ರಂಗೋಲಿ ತೋರಿಸಿಕೊಡ್ತೀನಿ. ಈ ವಿಡಿಯೋ ಜೊತೆಗೆ ಗೆಜ್ಜೆ ವಸ್ತ್ರ ಅಲಂಕಾರ ಕೂಡ ತೋರಿಸಿಕೊಡ್ತೀನಿ. ಕೊನೆಗೆ ಗೆಜ್ಜೆ ವಸ್ತ್ರ ಅಲಂಕಾರ ಕೂಡ ತೋರಿಸಿಕೊಡ್ತೀನಿ. ಸಿಂಪಲಾಗಿ ಈಸಿಯಾಗಿ ಮುತ್ತಿನಂಥ ಗೆಜ್ಜೆ ವಸ್ತ್ರ ಸಣ್ಣಾಗಿ ಬರುವಂಗೆ ತೋರಿಸಿಕೊಡ್ತೀನಿ. ಎಲ್ಲರಿಗೆ ಬತ್ತಿ ಮಾಡೋದು, ಗೆಜ್ಜೆ ವಸ್ತ್ರ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ಲ. ಪ್ರತಿಯೊಬ್ಬರಿಗೆ ಗೆಜ್ಜೆ ವಸ್ತ್ರ ಬತ್ತಿ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ಲ. ಮನೆಯಲ್ಲಿ ನಾವೇ ನಮ್ಮ ಕೈಯಿಂದ ಗೆಜ್ಜೆ ವಸ್ತ್ರ ಅಲಂಕಾರ ಸಿಂಪಲಾಗಿ ಮುತ್ತಿನಂಥ ಗೆಜ್ಜೆ ವಸ್ತ್ರ ಅಲಂಕಾರ ತೋರಿಸಿಕೊಡ್ತೀನಿ. ಸಣ್ಣಾಗಿ ಈಸಿಯಾಗಿ ನಿಮ್ಮೆಲ್ಲರಿಗೆ ಸರಳ ವಿಧಾನದಲ್ಲೇ ತೋರಿಸಿಕೊಡ್ತೀನಿ. ನಾನು ಇದೇ ಪ್ರಕಾರ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ಕೂಡ ಒಂದು ವೇಳೆ ಇಷ್ಟ ಅನಿಸಿದರೆ ಅದನ್ನು ಫಾಲೋ ಆಗಿ ನೀವೆಲ್ಲರೂ ಕೂಡ ಮನೆಯಲ್ಲಿ ಗೆಜ್ಜೆ ವಸ್ತ್ರನ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಗೆ ನಿಮ್ಮ ಕೈಯಿಂದ ತಯಾರಿ ಮಾಡಿ ಇಟ್ಕೋಬೋದು. ಶ್ರಾವಣ ಮಾಸಕ್ಕೆ ವರಮಹಾಲಕ್ಷ್ಮಿಗೆ ಮತ್ತು ಪ್ರತಿದಿನ ದಿನಾಗೂ ಪೂಜೆಗೆ ಕೂಡ ಈ ಗೆಜ್ಜೆ ವಸ್ತ್ರನ ತಯಾರಿ ಮಾಡಿ ಇಟ್ಕೋಬೋದು. ಪ್ರತಿ ಶುಕ್ರವಾರ 33 ಗೋಪದ್ಮಕ್ಕೆ 33 ಅಕ್ಷಂತೆ ಜೊತೆ 33 ಹೊಟ್ಟಿ ಬರುವಂಗೆ ಗೆಜ್ಜೆ ವಸ್ತ್ರನ ಅಲಂಕರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ರಂಗೋಲಿ ಮತ್ತು ಗೆಜ್ಜೆ ವಸ್ತ್ರ ಅಲಂಕಾರ ಕೂಡ ಈ ವಿಡಿಯೋದಾಗ ಇಷ್ಟ ಅನಿಸಿದರೆ ಫಾಲೋ ಆಗಿ ನೀವೆಲ್ಲರೂ ಕೂಡ ಅಲಂಕಾರ ಮಾಡಿ ಇಟ್ಕೋಬೋದು.
ನೋಡಿರಲ್ಲ ಕೃಷ್ಣನ ಅಲಂಕಾರ ಸಿಂಪಲಾಗಿ ತೋರಿಸ್ಕೊಟ್ಟಿನಿ ಅಂಥೇಳಿ ಅಂದ್ಕೊತಾಯಿನಿ. ನೋಟ್ಬುಕ್ದಾಗ ಎಲ್ಲ ಪ್ರಿಪೇರ್ ಮಾಡಿ ಇಡ್ತಾಯಿನಿ. ಅದ್ರ ವಿಡಿಯೋ ಕೂಡ ಬೇಗನೆ ಪೋಸ್ಟ್ ಮಾಡ್ತೀನಿ. ಪ್ರತಿಯೊಂದು ರಂಗೋಲಿನ ಬುಕ್ಕಿನಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ನಿಮ್ಮೆಲ್ಲರಿಗೆ ಅವಕಾಶ ಇದ್ದರೆ ಮಾತ್ರ ಆ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ರಂಗೋಲಿಗಂತ ಪೆನ್ನಲಿಂತ ಹಾಕಿದರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ತದ ಅಂಥೇಳಿ ಎಲ್ಲರೂ ಕಮೆಂಟ್ ಹಾಕ್ತಾ ಇರಲ್ಲ. ನಿಮ್ಮೆಲ್ಲರಿಗೋಸ್ಕರ ನೋಟ್ಬುಕ್ನ ಪ್ರಿಪೇರ್ ಮಾಡಿ ನಿಮ್ಗೆ ಈಸಿಯಾಗಿ ಕಾಣಿಸೋಂಗೆ ಸಿಂಪಲಾಗಿ ಪ್ರತಿಯೊಂದು ರಂಗೋಲಿನ ನೋಟ್ಬುಕ್ನಲ್ಲಿ ತೋರಿಸ್ಕೊಡ್ತೀನಿ. ಚಾತುರ್ಮಾಸ ರಂಗೋಲಿ ಕೂಡ ಪ್ರತಿಯೊಂದು ರಂಗೋಲಿನ ಸಪ್ರೇಟಾಗಿ ಪೆನ್ನಲಿಂತ ಹಾಕಿ ತೋರಿಸ್ರಿ ಅಂತ ಹೇಳಿ ಕೇಳಿರಲ್ಲ. ಅದರ ವಿಡಿಯೋ ಕೂಡ ನಾಳೆಗೆ ಪೋಸ್ಟ್ ಮಾಡ್ತೀನಿ. ತುಳಸಿ ಬೃಂದಾವನ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, ಸ್ವಲ್ಪ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲೇ ಹಾಕಿನಿ. ಬೃಂದಾವನನ ನಿಮ್ಗೆ ಬಂದ ರೀತಿಯಲ್ಲಿ ಹಾಕಿ ಕೃಷ್ಣನ ಮಾತ್ರ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸ್ರಿ. ಶುಕ್ರವಾರ ಸೌಭಾಗ್ಯ ರಂಗೋಲಿ, ಕುಬೇರ ರಂಗೋಲಿ ಇವೆಲ್ಲ ರಂಗೋಲಿ ಅಲಂಕಾರ ಹಾಕ್ತೀನಲ್ಲ. ಸೌಭಾಗ್ಯ ರಂಗೋಲಿಗೆ ಗೋವಿನ ರಂಗೋಲಿ ಅಲಂಕರಿಸೀನಿ. ಭಾಳ ಸರ್ತಿನಿ ಚಾನಲ್ದಾಗ ವೀಡಿಯೋಸ್ ಪೋಸ್ಟ್ ಮಾಡೀನಿ. ಮತ್ತೊಂದು ಸಲ ರಂಗೋಲಿ ಹಾಕಿ ತೋರಿಸಿಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲರೂ ರಂಗೋಲಿ ಸೇಲ್ ಮಾಡ್ತೀರಾ ಅಂಥೇಳಿ ಕಮೆಂಟ್ ಹಾಕ್ತಾ ಇರಲ್ಲ. ಸೇಲ್ ಮಾಡ್ತೀನಿ. ನಾನೇ ಪ್ರಿಪೇರ್ ಮಾಡಿ ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಡ್ತಾಯಿನಿ. ಲಿಮಿಟೆಡ್ ಅಂಥೇಳಿ ಅಂದಿನಲ್ಲ, ಸ್ವಲ್ಪ ರಂಗೋಲಿನ ಪ್ರಿಪೇರ್ ಮಾಡಿ ಇಡ್ತಾಯಿನಿ. ನೀವೆಲ್ಲರೂ ಕಮೆಂಟ್ ಹಾಕಿ ಬೇಕು ಅಂದರೆ ಮಾತ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಶೇರ್ ಮಾಡ್ತೀನಿ. ಮುಂದಿನ ವೀಡಿಯೋದಾಗ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಹೆಚ್ಚು ಕಮೆಂಟ್ಸ್ ಬಂದರೆ ಮಾತ್ರ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತೀನಿ ರಂಗೋಲಿನ. ಮನೆ ಮುಂದೆ ಮಾರಾಟಕ್ಕೆ ಬಂದು ರಂಗೋಲಿನ ಮನೆಯಲ್ಲೇ ವಸ್ತ್ರದಲ್ಲಿ ಜರಡಿ ಹಿಡಿದು ಪ್ರಿಪೇರ್ ಮಾಡಿ ಇಟ್ಟು ರಂಗೋಲಿ ಕೊಡಿ. ವಸ್ತ್ರದಿಂದ ಜರಡಿ ಹಿಡಿದು ಪ್ರಿಪೇರ್ ಮಾಡಿ ಇಡ್ತೀನಿ. ಇದ್ರಾಗ ಮುತ್ತು ಹವಳ ಕಲಿಸಿದ್ದು ಅಲ್ಲ. ಮುಂದಿನ ವೀಡಿಯೋದಾಗ ಡೀಟೇಲ್ ಆಗಿ ರಂಗೋಲಿದು ವಿಡಿಯೋ ಎಲ್ಲ ಮಾಡಿ ತೋರಿಸಿಕೊಡ್ತೀನಿ, ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂಥೇಳಿ. ಫೋನ್ ನಂಬರ್ನ ಕೂಡ ಆ್ಯಡ್ ಮಾಡ್ತೀನಿ. ಡೀಟೇಲ್ಸ್ ಎಲ್ಲ ಮುಂದಿನ ವೀಡಿಯೋದಾಗ ಹೇಳಿಕೊಡ್ತೀನಿ. ನಾನು ಪ್ರಿಪೇರ್ ಮಾಡಿಟ್ಟು ರಂಗೋಲಿ ಎಲ್ಲರಿಗೂ ಬೇಕು ಅಂಥೇಳಿ, ನಮಗೂ ಬೇಕು ಅಂಥೇಳಿ ಕಮೆಂಟ್ ಹಾಕಿದರೆ ಮಾತ್ರ ತಪ್ಪಲಾರ್ದೆ ನಿಮ್ಮ ತನಕ ರಂಗೋಲಿನ ಸೇರಿಸುವ ಪ್ರಯತ್ನ ಮಾಡ್ತೀನಿ. ಮುಂದಿನ ವೀಡಿಯೋದಾಗ ರಂಗೋಲಿ ಪೌಡರ್ನ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅದೆಲ್ಲ ವೀಡಿಯೋನ ಒಂದು ಸಲ ಪೋಸ್ಟ್ ಮಾಡ್ತೀನಿ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ದಾಗ ಶೇರ್ ಮಾಡ್ತೀನಿ. ನೋಡ್ತಾ ಇರಲ್ಲ ತುಳಸಿ ಬೃಂದಾವನ ಮತ್ತು ಕೃಷ್ಣನ ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದಲ್ಲ. ಜೊತೆಗೆ ಈಗೆಲ್ಲ ಚಾತುರ್ಮಾಸ ರಂಗೋಲಿ ಎಲ್ಲ ಅಲಂಕರಿಸ್ತಾ ಇದ್ದೀನಿ. ಗದಾ, ಪದ್ಮ, ಶಂಖ, ಚಕ್ರ, ಕೊಳಲು, ಗರುಡ, ಹನುಮ, ರಾಮನ ತೊಟ್ಟಿಲ ಇವೆಲ್ಲ ರಂಗೋಲಿಗಳು, ನಿತ್ಯ ಹಾಕುವ ರಂಗೋಲಿಗಳೆಲ್ಲ ಅಲಂಕರಿಸ್ತೀನಿ. ಸೀತಾದೇವಿ ಸೆರಗು ಪ್ರತಿ ದಿವಸ ಒಂದು ಹೊಸ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿ ತೋರಿಸ್ತಾ ಇದ್ದೀನಲ್ಲ. ಅಷ್ಟದಳ ಪದ್ಮದಿಂದ ಸೀತಾದೇವಿ ಸೆರಗನ ಅಲಂಕರಿಸೀನಿ. ಗುರುವಾರ ಶುಕ್ರವಾರ ಎಲ್ಲ ಲಕ್ಷ್ಮೀದೇವಿ ರಂಗೋಲಿನೇ ಅಲಂಕರಿಸ್ತೀನಲ್ಲ. ಲಕ್ಷ್ಮೀ ಹೃದಯ ರಂಗೋಲಿ, ನಾರಾಯಣ ಹೃದಯ ರಂಗೋಲಿ ಮತ್ತು ದಿನಾಗೂ ಪ್ರತಿನಿತ್ಯ ಹಾಕುವ ರಂಗೋಲಿ ಎಲ್ಲ ಅಲಂಕರಿಸೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಮಾತ್ರ ತಪ್ಪಲಾರ್ದೆ ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡಿದ ಮೇಲೆ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿರಿ. ಶೇರ್ ಮಾಡಿದರೆ ರಂಗೋಲಿ ವಿಡಿಯೋ ಇಷ್ಟ ಇದ್ದವರು ಪ್ರತಿಯೊಬ್ಬರು ದೇವ್ರ ರಂಗೋಲಿ ಹಾಕಲಿಕ್ಕೆ ಅವಕಾಶ ಇರ್ತದಲ್ಲ. ನೀವೆಲ್ಲರೂ ಕೂಡ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ಹೊಸದವರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ. ಮಂದಾರೋದ್ಧಾರ ಬಂದ ಮನೋಹರ ಬಂದ, ಬೃಂದಾವನ ಪತಿ ಗೋವಿಂದ ಬಂದನೋ. ದೇವ ಬಂದಾನಮ್ಮ
ಸ್ವಾಮಿ ಬಂದಾನೋ ದೇವರ ದೇವ ಶಿಖಾಮಣಿ ಬಂದಾನೋ ಉರಗ ಶಯನ ಬಂದ ಗರುಡ ಗಮನ ಬಂದ ನರಗೋಳಿ